ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಬ್ರೇನ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಇವತ್ತಿತ್ತು ರವಿವಾರ. ಸೊ ರವಿವಾರ ರೆಗ್ಯುಲರ್ ವೀಕೆಂಡ್ ಆಗಿತ್ತು. ಏನು ಅಂತ ಪರಿ ಸ್ಪೆಷಲ್ ಏನಿರಲಿಲ್ಲ. ಹೊರಗಡೆ ನೋಡಿದ್ರೆ ಮಳೆ ವಾತಾವರಣ, ಎಲ್ಲೂ ಹೋಗಿರಲಿಲ್ಲ. ಸೊ ನಂದು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ಕೊಂಡೆ ನಡೀರಿ ಇವತ್ತು ಏನಾದರೂ ಒಂದು ವ್ಲಾಗ್ನಾಗ ಇಂಟ್ರೆಸ್ಟಿಂಗ್ ಏನಾದರೂ ಹೇಳೋಣ ಅಂಥೇಳಿ. ಸೊ ಎವ್ರಿ ಡೇ ನಮ್ದು ಊಟ ಹೆಂಗಿರ್ತೈತಿ, ರೊಟ್ಟಿ ಪಲ್ಯ ಅಥವಾ ಚಪಾತಿ ಪಲ್ಯ, ಅನ್ನ ಸಾರು ಡೈಲಿ ಅದೇ. ಅಂದ್ರೆ ಒಂದು ಲೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಇದೇ ಒಂದು ಕಾಮನ್ ಮೆನ್ಯೂ ಇರ್ತೈತಿ ಎವ್ರಿ ಡೇ. ನಾನು ಅಂದ್ಕೊಂಡಂಗೆ ಲೈಕ್ ಅನ್ನ ಸಾರು ಆಗಿರ್ಬೋದು, ಅಥವಾ ಅನ್ನ ಸಾರು ಜೊತೆ ರೊಟ್ಟಿ ಪಲ್ಯ ಅಥವಾ ಚಪಾತಿ ಪಲ್ಯ. ನಮ್ಮ ಸೈಡ್ ಅಂಕ ಇದೇ ರೀತಿನ ಎವ್ರಿ ಡೇ ಇರ್ತೈತಿ. ಸೊ ಇದೇ ರೀತಿ ಎವ್ರಿ ಡೇ ತಿಂದು ಬ್ಯಾಸ್ರು ಅನ್ಸೋರಿಗೆ, ಅಥವಾ ಬೋರ್ ಅಡುಗೆ ಮಾಡೋಕ್ಕೂ ಬೋರ್ ಅನ್ನೋರಿಗೆ, ಅಥವಾ ತಿನ್ನೋರಿಗೂ ಯಾರಿಗೆ ಹಿಂಗೆ ಬೋರ್ ಅನ್ನಿಸ್ತೈತಲ್ಲ, ಇಂಟ್ರೆಸ್ಟಿಂಗ್ ಅನ್ಸಂಗಿಲ್ಲಲ್ಲ, ಅವ್ರಿಗೆ ನಾನು ಇವತ್ತು ಒಂದು ಟಿಪ್ ಅಂತ ಹೇಳಂಗಿಲ್ಲ, ಇನ್ನೂ ಒಂದು ಲಂಚ್ ಐಡಿಯಾ, ಎವ್ರಿ ಡೇ ಒಂದೊಂದು ನಾನು ಲಂಚ್ ಐಡಿಯಾ ಕೊಡ್ಬೇಕಂತ ಅಂದ್ಕೊಂಡೇನಿ. ಸೊ ಇರೋ ಅಡುಗೆನ ನಾವು ಏನು ಡೈಲಿ ಅದು ಮಾಡ್ತೀವಲ್ಲ, ರೊಟ್ಟಿ ಪಲ್ಯ ಅನ್ನ ಸಾರು, ಅದನ್ನ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋದು ಹೆಂಗೆ, ಅಥವಾ ಅದನ್ನ ತಿನ್ನೋರು ಮಜಾ ಬರ್ಬೇಕು ತಿನ್ನೋರಿಗೂ. ಹಾಪ ಏನೈತಿ ಇವತ್ತು ಊಟಕ್ಕಂದ್ರೆ ಅದನ್ನ ಕೇಳೇನೋ ಅವ್ರಿಗೆ ತಿನ್ನೋಕ್ಕೂ ಮಜಾ ಬಂದಿರಬೇಕು. ಸೊ ಆ ರೀತಿ ಒಂದು ನಾನು ಎವ್ರಿ ಡೇ ಒಂದು ಲಂಚ್ ಐಡಿಯಾ ಕೊಡ್ಬೇಕಂತ ಅಂದ್ಕೊಂಡೇನಿ. ಸೊ ಇವತ್ತು ನಂದು ಸಂಡೇ ಇತ್ತು. ನಾನು ನಾನ್ ವೆಜ್ ಒಳಗೆ ಇದು ಮಾಡಿದ್ದೆ, ಎಗ್ ಸಾಂಬಾರು ಮಾಡ್ಕೊಂಡಿದ್ದೆ, ಆಮೇಲೆ ಬದ್ನಿಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ಎವ್ರಿ ಡೇ ನಾವು ಅದೇ ಸಾರಂಕ ನಾವು ಮಾಡ್ತೀವಿ, ಪಲ್ಯನೂ ಮಾಡ್ತೀವಿ. ಸೊ ರೊಟ್ಟಿ ಅಥವಾ ಚಪಾತಿನೂ ಇದ್ದೇ ಇರ್ತೈತಿ, ಅನ್ನ ಅಂಕ ಫಿಕ್ಸ್ಡ್. ಸೊ ಸಾರು ನಾವು ಎವ್ರಿ ಡೇ ಬೇಳೆ ಸಾರನ್ನು ಮಾಡೋ ಬದಲು ಎವ್ರಿ ಡೇ ಒಂದೊಂದು ಥರ ನಾವು ವೀಕ್ ಒಳಗೆ ಎಷ್ಟು 7 days ಇರ್ತಾವಲ್ಲ, ಒಂದು 7 ಥರ ಸಾರಿಂದ ನಾವು ಪ್ಲ್ಯಾನ್ ಹಾಕ್ಕೊಂಡು ಬಿಡ್ಬೋದು. ಒಂದಿನ ಹೆಸರು ಕಾಳು ಸಾರು, ಒಂದಿನ ಚೆನ್ನಾಗಿ ಕಾಳು ಸಾರು, ಒಂದಿನ ಎಗ್ ತಿನ್ನೋ ಅಂಥವ್ರು ಇದ್ದರೆ ಎಗ್ ಸಾಂಬಾರು, ಒಂದಿನ ತೊಗರಿಬೇಳೆ ಸಾರು, ಒಂದಿನ ಸಪ್ಪನ ಬೇಳೆ ವರನ್ಗತೆ, ಆಮೇಲೆ ಒಂದಿನ ಪಾಲಕ್ ನುಗ್ಗಿಕಾಯಿ ಹಾಕ್ಕೊಂಡು ಆ ಥರ ಸಾರು, ಒಂದಿನ ಸಾಂಬಾರು. ಈ ರೀತಿ ನಾವು 7 ದಿನ ಒಂದು ಸಾಂಬಾರು ಒಂದೊಂದು ಮಾಡ್ಕೊಳ್ಬೋದು. ಅದ್ರ ಜೊತೆ ಎವ್ರಿ ಡೇ ನಾವು ಒಂದು ಸೈಡ್ ಡಿಶ್ ಅಂತ ಇಟ್ಕೊಂಡ್ವಿಲ್ಲ ನಮ್ಮ ಎವ್ರಿ ಡೇ ಲಂಚ್ ಮೆನ್ಯೂ ಒಳಗೆ, ನಮ್ಗೆ ಊಟ ಮಾಡೋಕೆ ಅಥವಾ ಊಟ ಬಡ್ಸೋಕೆ, ಅಡುಗೆ ಮಾಡೋಕೆ ಎಂದೂ ಬೋರನ್ನು ಆಗಂಗಿಲ್ಲ. ಲೈಕ್ ನಾನು ಎವ್ರಿ ಡೇ ರೊಟ್ಟಿ ಪಲ್ಯ ಅನ್ನ ಸಾರು ಜೊತೆ ಎವ್ರಿ ಡೇ ಏನಾದರೂ ಒಂದು ಸೈಡ್ ಮಾಡ್ಕೊಂಡಿರ್ತೇನೆ. ಏನೂ ಇಲ್ಲ ಅಂದ್ರೆ ನಾನು ಶಾಂಡ್ಗಿ ಹಪ್ಪಳ ಆದ್ರೂ ಕರ್ಕೊಂಡಿರ್ತೀನಿ. ಅದೇ ರೀತಿ ಇವತ್ತು ನಾನು ಬದ್ನಿಕಾಯಿ ಕಾಫ ಅಂದರೆ ಬ್ರಿಂಜಲ್ ಫ್ರೈ ಇದು ಮಾಡ್ಕೊಳಕತ್ತಿದ್ದೆ. ಸಿಂಪಲ್ ಬೇಸಿಕ್ ಅದೇ ಜೋಳದ ಹಿಟ್ಟು. ನಾವು ಜೋಳದ ಹಿಟ್ಟೊಳಗೆ ಒಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ, ಧನಿಯಾ ಪೌಡ್ರ್ ಹಾಕ್ಕೊಂಡು ಅದನ್ನ ಬದ್ನಿಕಾಯಿಗೆ ಕೋಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ವಿ ಅಂದ್ರೆ, ರೊಟ್ಟಿ ಪಲ್ಯ ಅಥವಾ ಅನ್ನ ಸಾರು ಜೊತೆ ನಾವು ಸೈಡ್ ಡಿಶ್ ಥರ ಇದನ್ನ ತಿಂದ್ವಿ ಅಂದ್ರೆ, ಒಂದು ರೊಟ್ಟಿ ತಿನ್ನೋರು 2 ತಿಂತೀರಿ, 2 ತಿನ್ನೋರು 3 ತಿಂತೀರಿ. ಸೊ ಈ ರೀತಿ ನೀವು ರೆಗ್ಯುಲರ್ ಬೇಸಿಸ್ಸಿಗೆ ಸಾರು ಚೇಂಜ್, ಪಲ್ಯ ಅಂಕ ಚೇಂಜ್ ಇದ್ದೇ ಇರ್ತೈತಿ. ಬಟ್ ಪಲ್ಯ ಜೊತೆ ಸೈಡ್ಗೆ ಏನಾದರೂ ಎವ್ರಿ ಡೇ ಒಂದು ಫ್ರೈಡ್ ಅಥವಾ ಏನಾದರೂ ಚಟ್ನಿ, ಲೈಕ್ ಭರ್ತಾ ಟೈಪ್, ಅಥವಾ ಭೆಂಡಿ ಫ್ರೈ, ಕರೇಲಾ ಫ್ರೈ, ಹಾಗಲಕಾಯಿ ಫ್ರೈ, ಈ ರೀತಿ ಬದ್ನಿಕಾಯಿ ಫ್ರೈ, ಅಥವಾ ಒಂದು ಎವ್ರಿ ಡೇ ಒಂದೊಂದು ಸ್ಯಾಲೆಡ್ಸನ್ನು ಈ ಥರ ನೀವು ಇಟ್ಕೊಂಡ್ರಿ ಅಂದ್ರೆ, ಆಮೇಲೆ ಬಾಯ್ಲ್ಡ್ ಎಗ್ ಅದ್ರ ಜೊತೆ ಈ ರೀತಿ ನೀವು ಡೈಲಿ ಆ್ಯಡ್ ಆನ್ ಮಾಡ್ಕೊಂಡ್ರಿ ಅಂದ್ರೆ ಊಟ ಮಾಡೋಕೆ ಇಷ್ಟು ಮಜಾ ಬರ್ತದಲ್ಲ. ಡೈಲಿ ನಾಳೆ ಏನೈತಿ ಅಂಥೇಳಿ ಅಷ್ಟು ಎಕ್ಸೈಟ್ಮೆಂಟು ಬರ್ತದೆ ಊಟ ಮಾಡೋರಿಗೆ. ಸೊ ಆ ರೀತಿ ನಾವು ಎವ್ರಿ ಡೇ ನಾವು ನಮ್ಮದು ಮೆನ್ಯೂನ ಡಿಸೈಡ್ ಮಾಡ್ಕೊಳ್ಬೋದು. ಅದೇ ರೀತಿ ನಾನಿವತ್ತು ನನ್ನ ಮೆನ್ಯೂ ಒಳಗೆ ಬಿಸಿ ಜೋಳದ ರೊಟ್ಟಿ, ಆಮೇಲೆ ಸಬ್ಬಸ್ಗಿ ಪಲ್ಯ, ಇದು ಬ್ರಿಂಜಲ್ ಫ್ರೈ, ಬದ್ನಿಕಾಯಿ ಕಾಫ, ಅನ್ನ ಮತ್ತು ಎಗ್ ಸಾಂಬಾರು ಮಾಡ್ಕೊಂಡಿದ್ದೆ ಇವತ್ತು. ಸೊ ಅಫ್ಕೋರ್ಸ್ ಈ ಮೆನ್ಯೂ ಐ ಥಿಂಕ್ ಯಾರಿಗೂ ಬೋರಿಂಗ್ ಅಂಕ ಅನ್ಸಂಗಿಲ್ಲ ಅಂತ ಅನಿಸ್ತೈತಿ. ಸೊ ನನಗೆ ಮಾತ್ರ ಭಾಳ ಇಷ್ಟ ಆಯಿತು. ನಾನು 2 ರೊಟ್ಟಿ ತಿಂದೆ, ಆಮೇಲೆ ಅನ್ನ ತಿಂದೆ, ಅನ್ನ ಸಾರು ಉಂಡೆ. ಸೊ ಇದೇ ರೀತಿ ಐ ಹೋಪ್ ನಾನು ಎವ್ರಿ ಡೇ ಒಂದೊಂದು ಏನಾದರೂ ಲಂಚ್ ಐಡಿಯಾ ತೊಗೊಂಡು ಬರ್ತೀನಿ ಅಂತ ಅಂದ್ಕೊಂಡೇನಿ. ಈ ಥರ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೇನಿ, ಎವ್ರಿ ಡೇ ಲಂಚ್ ಐಡಿಯಾ. ಸೊ ಲೆಟ್ಸ್ ಸಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇವತ್ತಿನ ಮೆನ್ಯೂ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಅಷ್ಟೇ, ಇದ್ರೊಳಗೆ ನಾನೇನು ರೆಸಿಪಿ ಅಂತೇನೂ ಹಾಕಿಲ್ಲ, ಜಸ್ಟ್ ಊಟಕ್ಕೆ ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಯಾವ ರೀತಿ ಇತ್ತಂತೇಳಿ ನಾನು ತೋರಿಸ್ಕೊಟ್ಟೆ ಅಷ್ಟೇ. ಆಮೇಲೆ ಇವತ್ತು ನಾನು ಸಬ್ಬಸ್ಗಿ ಪಲ್ಯ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಡೇನಿ. ಜಸ್ಟ್ 4 ಇಂಗ್ರೀಡಿಯೆಂಟ್ಸ್: ಸಬ್ಬಸ್ಗಿ ಪಲ್ಯ, ಚೆನ್ನಾಗಿ ಬೇಳೆ, ಬೆಳ್ಳುಳ್ಳಿ,
ಉಪ್ಪು ಮತ್ತು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಕುದಿಸ್ಕೊಂಡೆ ನೋಡ್ರಿ. ನನ್ನ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು. ವಾವ್, ಬರ್ರಿ ಊಟ ಮಾಡೋಣ. ಸೊ ಮಧ್ಯಾಹ್ನ ಮುಗಿಸಿ ರೆಸ್ಟ್ ಮಾಡಿ ಎದ್ದು ಹೊರಗಡೆ ನೋಡಿದರೆ ಇನ್ನೂ ಮಳೆ ದೋದೋದೋದು ಅಂತಿತ್ತ. ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಅಂಕ ಏನೂ ಇಟ್ಕೊಳ್ಳಿಲ್ಲ. ಮನೆಯೊಳಗನ ಏನಾದರೂ ಮಜಾ ಮಾಡೋಣ ಅಂಥೇಳಿ ನಾನು ಈವ್ನಿಂಗ್ ಟೀ ಟೈಮಿಗೆ ಸ್ನ್ಯಾಕ್ಸ್ ಬಜ್ಜಿ ಮಾಡಿಕೊಂಡೆ. ಒಂದು ಬಟಾಟೆದು ಬಜ್ಜಿ ಮಾಡಿದೆ, ಒಂದು ಉಳ್ಳಾಗಡ್ಡಿ ಹಾಕಿ ಅದ್ರಾಗ ಒಂದು ಸ್ವಲ್ಪ ಪಾಲಕ್ ಹಾಕಿ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಪಕೋಡ ಥರನೂ ಮಾಡಿಕೊಂಡೆ. ಸ್ವಲ್ಪ ಗಡ್ಬಡಿ ಒಳಗನ ಆಯಿತಾ, ಯಾಕಂದರೆ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು. ಸೊ ಗಡ್ಬಡಿ ಒಳಗೆ ಮಾಡಿಕೊಂಡೆ. ಸೊ ಎಕ್ಸೆಸ್ ಆಯಿಲನ್ನು ಇಗ್ನೋರ್ ಮಾಡಿರಿ, ಅದನ್ನೆಲ್ಲ ನಾನು ಆಮೇಲೆ ಟಿಶ್ಯೂಸ್ ಚೇಂಜ್ ಮಾಡಿ ತಕ್ಕೊಂಡೇನಿ. ಸೊ ನನ್ನ ಸಂಡೇ ಒಂಥರ ಈ ರೀತಿ ಇತ್ತು. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಇನ್ನು ಮಟ್ಟ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್.